ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಭಾರತ ರತ್ನ ಪ್ರಶಸ್ತಿ ವಿಭಾಗದಲ್ಲಿ ನಾವು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ವ್ಯಕ್ತಿಗಳ ಜೀವನ ಮತ್ತು ಸಾಧನೆಯನ್ನು ಗಮನಿಸೋಣ. ಈ ಮಾಹಿತಿಯು KS ಎಕ್ಸಾಮ್ ಮತ್ತು UPSC ಎಕ್ಸಾಮ್ಗೆ ಸಹಾಯಕವಾಗುವಂತಹ ಮಾಹಿತಿಯಾಗಿದೆ. ಭಾರತ ರತ್ನ ಪ್ರಶಸ್ತಿ. ಭಾರತ ರತ್ನ ಪ್ರಶಸ್ತಿಯು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದ್ದು, ಇದನ್ನು ಜನವರಿ 2, 1954ರಲ್ಲಿ ಸ್ಥಾಪಿಸಲಾಯಿತು. ಈ ಭಾರತ ರತ್ನ ಪ್ರಶಸ್ತಿಯನ್ನು ಕಲೆ, ಸಾಹಿತ್ಯ, ವಿಜ್ಞಾನ, ಸಾರ್ವಜನಿಕ ಸೇವೆ, ತತ್ವಜ್ಞಾನ ಹಾಗೂ ಮತ್ತಿತರ ಕ್ಷೇತ್ರಗಳಲ್ಲಿನ ಸಾಧನೆಯನ್ನು ಗಮನಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುವುದು. ಈ ಪ್ರಶಸ್ತಿಯ ಪದಕವು ಅರಳಿ ಎಲೆಯ ಚಿತ್ರದ ಮೇಲೆ ಸೂರ್ಯನ ಚಿತ್ರವಿದ್ದು ಮತ್ತು ದೇವನಾಗರಿ ಲಿಪಿಯಲ್ಲಿ ಭಾರತ ರತ್ನ ಎಂದು ಬರೆಯಲಾಗಿದೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವ್ಯಕ್ತಿ C.Rajagopalachari ಅವರು. ನಾವು ಈಗ C.Rajagopalachari ಅವರ ಜೀವನ ಮತ್ತು ಸಾಧನೆಯನ್ನು ಗಮನಿಸೋಣ. C.Rajagopalachari 1878ರಿಂದ 1972. ರಾಜಾಜಿ ಎಂದೇ ಖ್ಯಾತರಾದ C.Rajagopalachari ಅವರು ಒಬ್ಬ ವಕೀಲರು, ಲೇಖಕರು, ರಾಜನೀತಿ ತಜ್ಞರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿದ್ದಾರೆ. ರಾಜಾಜಿ ಅವರ ಆರಂಭಿಕ ಜೀವನ. ರಾಜಾಜಿ ಅವರು 1878 ಡಿಸೆಂಬರ್ 10ರಂದು ಆಗಿನ ಮದ್ರಾಸ್ ಪ್ರಾಂತದ ಸೇಲಂ ಜಿಲ್ಲೆಯ ತೋರಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಪ್ರಸ್ತುತ ಈ ತೋರಪಳ್ಳಿಯು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ. ರಾಜಾಜಿ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಗ್ರಾಮದಲ್ಲಿಯೇ ಆರಂಭಿಸ್ತಾರೆ. ನಂತರ ಇವರು 1894ರಲ್ಲಿ ಬೆಂಗಳೂರಿನ ಕೇಂದ್ರೀಯ ಕಾಲೇಜಿನಿಂದ ಪದವಿಯನ್ನು ಕೂಡ ಪಡೆದಿದ್ದಾರೆ. ನಂತರ 1897ರಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಿಂದ ಕಾನೂನು ಪದವಿಯನ್ನು ಪಡೆದು ವಕೀಲಿ ವೃತ್ತಿಯನ್ನು ಕೂಡ ಇವರು ಆರಂಭ ಮಾಡ್ತಾರೆ. ಒಮ್ಮೆ ರಾಜಾಜಿ ಅವರು ವಿದ್ಯಾರ್ಥಿಯಾಗಿದ್ದಾಗ ಇವರ ವಿದ್ಯಾರ್ಥಿ ನಿಲಯಕ್ಕೆ ಸ್ವಾಮಿ ವಿವೇಕಾನಂದರು ಭೇಟಿ ನೀಡಿದರಂತೆ ಮತ್ತು ಅಲ್ಲಿನ ವಿದ್ಯಾರ್ಥಿಗಳಿಗೆ ಗೋಡೆಯ ಮೇಲೆ ಇರುವ ವಿಷ್ಣುವಿನ ಚಿತ್ರವನ್ನು ನೋಡಿ ವಿಷ್ಣುವಿನ ಎಲ್ಲ ಚಿತ್ರಗಳಲ್ಲಿಯೂ ಆತನ ಮೈ ಬಣ್ಣ ನೀಲಿ ಏಕಿರುತ್ತದೆ ಎಂದು ಕೇಳಿದರಂತೆ. ವಿಷ್ಣು ನೀಲಿ ಆಕಾಶದಂತೆ, ನೀಲಿ ಸಮುದ್ರದಂತೆ, ಆದ್ದರಿಂದ ಅವನ ಮೈಬಣ್ಣವು ನೀಲಿ ಎಂದು ರಾಜಾಜಿ ಅವರ ಉತ್ತರ ಕೇಳಿ ಸ್ವಾಮಿ ವಿವೇಕಾನಂದರು ಬಹಳ ಸಂತೋಷ ಕೂಡ ಪಟ್ಟರಂತೆ. ರಾಜಾಜಿ ಅವರ ರಾಜಕೀಯ ಜೀವನ. ರಾಜಾಜಿ ಅವರು 1911ರಲ್ಲಿ ಸೇಲಂ ಜಿಲ್ಲೆಯ ಪುರಸಭೆಗೆ ಆಯ್ಕೆಯಾಗುವ ಮೂಲಕ ರಾಜಕೀಯ ಜೀವನವನ್ನು ಪ್ರವೇಶ ಮಾಡ್ತಾರೆ. ಇನ್ನು ಇವರು 1948ರಿಂದ 50ರವರೆಗೆ ಭಾರತದ ಪ್ರಥಮ ಹಾಗೂ ಕೊನೆಯ ಗವರ್ನರ್ ಜನರಲ್ ಆಗಿಯೂ ಕೂಡ ಕಾರ್ಯನಿರ್ವಹಿಸ್ತಾರೆ. ಇದೇ ವೇಳೆ 1950ರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮರಣದ ನಂತರ ನೆಹರು ಅವರ ಸರ್ಕಾರದಲ್ಲಿ 10 ತಿಂಗಳ ಕಾಲ ಗೃಹ ಮಂತ್ರಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದೇ ಸಮಯದಲ್ಲಿ ನೆಹರು ಮತ್ತು ಇವರ ಮಧ್ಯೆ ವೈಮನಸ್ಸು ಉಂಟಾಗಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಇವರು ನೀಡ್ತಾರೆ. ಇನ್ನು ರಾಜಾಜಿ ಅವರು ಕೆಲವು ದಿನಗಳ ಕಾಲ ಪಶ್ಚಿಮ ಬಂಗಾಳದ ಗವರ್ನರ್ ಜನರಲ್ ಆಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಜೊತೆಗೆ ಮದ್ರಾಸ್ ಪ್ರಾಂತದ ಪ್ರಥಮ ಮುಖ್ಯಮಂತ್ರಿಯಾಗಿ 1952ರಿಂದ 54ರವರೆಗೆ ಕಾರ್ಯವನ್ನು ಮಾಡ್ತಾರೆ. ಇವರ ಆಡಳಿತದ ಅವಧಿಯಲ್ಲಿ ಆಂಧ್ರ ರಾಜ್ಯದ ಪ್ರತ್ಯೇಕ ಬೇಡಿಕೆಯ ಕೂಗು ಕಂಡು ಬರುತ್ತದೆ. ಆಗ ಶಾಸನವೊಂದನ್ನು ಕೂಡ ಇವರು ಪಾಸ್ ಮಾಡ್ತಾರೆ. ಇದರ ಜೊತೆಗೆ ಪ್ರಾಥಮಿಕ ಶಿಕ್ಷಣ ಹಾಗೂ ದಕ್ಷಿಣ ಭಾರತದ ಮೇಲೆ ಹಿಂದಿ ಹೇರಿಕೆಯನ್ನು ಕೂಡ ಇವರು ವಿರೋಧ ಮಾಡ್ತಾರೆ. ಸ್ವತಂತ್ರ ಚಳವಳಿಯಲ್ಲಿ ರಾಜಾಜಿಯವರ ಪಾತ್ರ. ರಾಜಾಜಿ ಅವರು ಬಾಲಗಂಗಾಧರ ತಿಲಕ್ ಅವರಿಂದ ಪ್ರೇರಣೆಗೊಂಡು ಭಾರತದ ಸ್ವತಂತ್ರ ಚಳವಳಿಯಲ್ಲಿ ಕೂಡ ಇವರು ಧುಮುಕ್ತಾರೆ. ಗಾಂಧೀಜಿಯವರ ನಿಕಟವರ್ತಿಯಾದ ಇವರನ್ನು ಆಗಿನ ಕಾಲದಲ್ಲಿ ಗಾಂಧೀಜಿಯವರ ಉತ್ತರಾಧಿಕಾರಿ ಎಂದೇ ಪರಿಗಣಿಸಲಾಗಿತ್ತು. ಇನ್ನು ಅಸಹಕಾರ ಚಳವಳಿಯಲ್ಲಿ ಭಾಗಿಯಾಗಿದ್ದ ರಾಜಾಜಿಯವರನ್ನ ಬಂಧಿಸಿ ವೆಲ್ಲೂರಿನ ಸೆರೆಮನೆಯಲ್ಲಿ ಕೂಡ ಕೆಲವು ದಿನಗಳ ಕಾಲ ಬ್ರಿಟಿಷರು ಇಡ್ತಾರೆ. ಇನ್ನು ಗಾಂಧೀಜಿಯವರು ರಾಜಾಜಿ ಅವರನ್ನು ನನ್ನ ಅಂತ ಪ್ರಜ್ಞೆಯ ರಕ್ಷಕ ಎಂದು ಕೂಡ ಕರೆದಿದ್ದಾರೆ. ಇನ್ನು ನೆಹರು ಅವರು ತಮ್ಮ ಆತ್ಮಕಥೆಯಲ್ಲಿ ರಾಜಾಜಿಯವರ ಪ್ರಖರ ಬುದ್ಧಿಮತ್ತೆ, ನಿಸ್ವಾರ್ಥ ಮನೋಭಾವ, ವಿಮರ್ಶಾ ಶಕ್ತಿ ಇವು ಎಲ್ಲವೂ ನಮ್ಮ ಗುರಿ ಸಾಧಿಸುವಲ್ಲಿ ದೊಡ್ಡ ಆಸ್ತಿಯಾಗಿದ್ದವೆಂದು ಕೂಡ ಬರೀತಾರೆ. ರಾಜಾಜಿ ಅವರು ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಅಸ್ಪೃಶ್ಯತಾ ವಿರೋಧಿ ಚಳವಳಿ, ಉಪ್ಪಿನ ಸತ್ಯಾಗ್ರಹ ಹೀಗೆ ಮುಂತಾದ ಚಳವಳಿಯಲ್ಲಿಯೂ ಕೂಡ ಇವರು ಭಾಗವಹಿಸ್ತಾರೆ. ಗಾಂಧೀಜಿಯವರ ನಿಕಟವರ್ತಿಗಳಾದ ರಾಜಾಜಿ, ನೆಹರು ಮತ್ತು ಪಟೇಲರನ್ನು ಆಗಿನ ಕಾಲದಲ್ಲಿ ಗಾಂಧೀಜಿಯವರ ತಲೆ, ಹೃದಯ ಮತ್ತು ಕೈಗಳು ಎಂದು ಕೂಡ ಕರೆಯಲಾಗ್ತಾ ಇತ್ತು. ಇನ್ನು ಕೆಲವು ಕಡೆ ರಾಜಾಜಿ ಅವರು ಮೊಹಮ್ಮದ್ ಅಲಿ ಜಿನ್ನಾ ಅವರ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ಬೇಡಿಕೆಗೆ ಇವರ ಬೆಂಬಲವೂ ಸಹ ಇತ್ತು ಎಂದು ಹೇಳಲಾಗಿದೆ.
ರಾಜಾಜಿ ಸೂತ್ರ 1944. ಸಿ ರಾಜಗೋಪಾಲಾಚಾರಿಯವರು ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ಗಳನ್ನು ಹತ್ತಿರ ತರಲು ಒಂದು ರಾಜಿ ಸೂತ್ರವನ್ನು ರಚನೆ ಮಾಡ್ತಾರೆ. ಇದನ್ನೇ ಪ್ರಸಿದ್ಧ ರಾಜಾಜಿ ಸೂತ್ರ ಎಂದು ಕೂಡ ಕರೆಯಲಾಗುತ್ತದೆ. ಈ ರಾಜಾಜಿ ಸೂತ್ರದ ಪ್ರಕಾರ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಒಟ್ಟಾಗಿ ಸೇರಿ ಸರ್ಕಾರವನ್ನು ರಚನೆ ಮಾಡುವುದು, ಮುಸ್ಲಿಂ ಲೀಗ್ ಕಾಂಗ್ರೆಸ್ನ ಸ್ವಾತಂತ್ರ್ಯ ಬೇಡಿಕೆಯನ್ನು ಒಪ್ಪುವುದು ಮತ್ತು ಎರಡನೇ ಮಹಾಯುದ್ಧದ ನಂತರ ಮುಸ್ಲಿಂ ಪ್ರದೇಶಗಳನ್ನು ಗುರುತಿಸಲು ಒಂದು ಆಯೋಗವನ್ನು ರಚನೆ ಮಾಡುವುದು. ಆದರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು ಈ ಸೂತ್ರವನ್ನು ತಿರಸ್ಕಾರ ಮಾಡ್ತಾರೆ. ಆದ್ದರಿಂದ ಈ ಸೂತ್ರವು ಕೂಡ ತನ್ನ ಮಹತ್ವವನ್ನು ಕೂಡ ಕಳೆದುಕೊಳ್ಳುತ್ತದೆ. ಇನ್ನು ರಾಜಾಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೂ ಸದಸ್ಯರು ಕೂಡ ಆಗಿರುವ ಇವರು ಕೆಲವು ವರ್ಷಗಳ ಕಾಲ ಕಾಂಗ್ರೆಸ್ನ ಸೆಕ್ರೆಟರಿ ಆಗಿಯೂ ಕೂಡ ಇವರು ಕಾರ್ಯನಿರ್ವಹಿಸ್ತಾರೆ. ನಂತರ ಇವರು ಕಾಂಗ್ರೆಸ್ನಿಂದ ಹೊರಬಂದು 1959ರಲ್ಲಿ ತಮ್ಮದೇ ಆದ ಸ್ವತಂತ್ರ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಲೇಖಕರ ಆಗಿರುವ ರಾಜಾಜಿಯವರು ತಮ್ಮ ಪತ್ರಿಕೆಯಾದ ಸ್ವರಾಜ್ಯದಲ್ಲಿ ಕೆಲವು ರಾಷ್ಟ್ರಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ತಿಳಿಸಿದ್ದಾರೆ. ಅವುಗಳೆಂದರೆ ಕೈಗಾರಿಕೆಗಳಿಗೆ ಪ್ರೋತ್ಸಾಹಿಸುವುದು ಮತ್ತು ಹೆಚ್ಚಿನ ಉತ್ಪಾದನೆಗೆ ಕುಮ್ಮಕ್ಕು ನೀಡುವುದು. ಇನ್ನು ಎರಡನೇದಾಗಿ ಅಧಿಕಾರಿಗಳು ನಿರ್ಭೀತಿಯಿಂದ ಕಾರ್ಯನಿರ್ವಹಿಸಬೇಕು, ಆಗ ಮಾತ್ರ ರಾಷ್ಟ್ರವು ಬೆಳವಣಿಗೆ ಹೊಂದಲು ಸಾಧ್ಯ ಎಂದಿದ್ದಾರೆ. ಭಾರತದಲ್ಲಿನ ಜನರ ನಡವಳಿಕೆಗಳು ಧರ್ಮದಿಂದ ಪ್ರಭಾವಿತವಾಗಬೇಕೇ ವಿನ ದುರಾಸೆಯಿಂದಲ್ಲ ಎಂದಿದ್ದಾರೆ. ಆಡಳಿತವು ಕಟ್ಟುಪಾಡುಗಳಿಂದ ಮುಕ್ತವಾಗಬೇಕು, ಆಗ ಮಾತ್ರ ರಾಷ್ಟ್ರವು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದಿದ್ದಾರೆ. ಇದರ ಜೊತೆಗೆ ರಾಜಾಜಿಯವರು ಸ್ಟೇಟ್ಮ್ಯಾನ್ ಮತ್ತು ಹಿಂದೂ ಪತ್ರಿಕೆಗಳಿಗೂ ಕೂಡ ಲೇಖಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. 1966ರಲ್ಲಿ MS ಸುಬ್ಬಲಕ್ಷ್ಮಿಯವರು ರಾಜಾಜಿಯವರು ಬರೆದ ಕವಿತೆಗಳನ್ನು ವಿಶ್ವಸಂಸ್ಥೆಯಲ್ಲಿ ಹಾಡಿ ಪ್ರಶಂಸೆಗಳನ್ನು ಕೂಡ ಪಡೆದಿದ್ದಾರೆ. ಇನ್ನು ರಾಜಾಜಿಯವರ ಪ್ರಸಿದ್ಧ ಕೃತಿಗಳೆಂದರೆ ಮಹಾಭಾರತ, ರಾಮಾಯಣ, ಅವರ್ ಕಲ್ಚರ್, ಭಗವದ್ಗೀತಾ, ಸ್ಟೋರೀಸ್ ಫಾರ್ ದ ಇನ್ನೋಸೆಂಟ್ಸ್, ಉಪನಿಷದಾಸ್, ಆತ್ಮಚಿಂತನೆ, ಶ್ರೀಮತಿ ಲಾರೆನ್ಸ್, ಸ್ಥಿರವಾದ ಸಂಪತ್ತು, ಹೀಗೆ ಹಲವು ಕೃತಿಗಳನ್ನು ಕೂಡ ಇವರು ಬರೆದಿದ್ದಾರೆ. ಇದರ ಜೊತೆಗೆ ಅನೇಕ ಕೃತಿಗಳನ್ನು ಇಂಗ್ಲಿಷ್ ಮತ್ತು ತಮಿಳು ಭಾಷೆಗಳಿಗೆ ಕೂಡ ಇವರು ಭಾಷಾಂತರಿಸಿದ್ದಾರೆ. ಇನ್ನು ಇವರ ಸಾಹಿತ್ಯದ ಅಭಿರುಚಿಯನ್ನು ಗಮನಿಸಿ ಇವರಿಗೆ 1958ರಲ್ಲಿ ಸಾಹಿತ್ಯ ಅಕಾಡೆಮಿಯು ಕೂಡ ಪ್ರಶಸ್ತಿ ನೀಡಿ ಇವರಿಗೆ ಗೌರವಿಸಿತು. ಇವರು ಸೇಲಂ ಲಿಟರರಿ ಸೊಸೈಟಿ ಮತ್ತು ಭಾರತೀಯ ವಿದ್ಯಾಭವನವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಇವರಿಗೆ ಸಂಗೀತದಲ್ಲಿ ವಿಶೇಷ ಆಸಕ್ತಿ ಇತ್ತು ಎಂದು ಕೂಡ ಹೇಳಲಾಗಿದೆ. ಇನ್ನು ರಾಜಾಜಿ ಅವರು ತಮ್ಮ ಜೀವನದುದ್ದಕ್ಕೂ ಪರಮಾಣುವಿನ ಕಟ್ಟ ವಿರೋಧಿಗಳಾಗಿದ್ದು ಶಾಂತಿ ನೆಮ್ಮದಿಯಿಂದ ಬದುಕುವಂತೆ ಕರೆ ನೀಡಿದ್ದಾರೆ. ಇನ್ನು ರಾಜಾಜಿಯವರ ಸೇವೆಯನ್ನು ಗಮನಿಸಿ ಭಾರತ ಸರ್ಕಾರವು ಇವರಿಗೆ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ಕೂಡ ನೀಡಿ ಗೌರವಿಸಿತು. ಇನ್ನು ರಾಜಾಜಿ ಅವರು 1972 ಡಿಸೆಂಬರ್ 25ರಂದು ತಮ್ಮ 94ನೇ ವಯಸ್ಸಿನಲ್ಲಿ ಮರಣವನ್ನು ಹೊಂತಾರೆ.